ಸ್ನೇಹಿತರೆ ನಮಸ್ಕಾರ. ಡಾಕ್ಟರ್ ರಾಜ್ಕುಮಾರ್ ಅಂತ ಹೇಳಿದ ತಕ್ಷಣ ಎಲ್ಲರಲ್ಲೂ ಕೂಡ ಅವರು ನಟಿಸಿದಂಥ ಒಂದಷ್ಟು ಸಿನಿಮಾಗಳು, ಅವರ ಜೀವನ ಶೈಲಿ, ಅವರು ನಡ್ಕೊಂಡು ಬರುವಂತಹ ಒಂದಷ್ಟು ಚಿತ್ರಣಗಳು ಎಲ್ಲವೂ ಕೂಡ ನಮ್ಮ ಕಣ್ಣು ಮುಂದೆ ಹಾಗೆ ಪಾಸ್ ಆಗ್ತದೆ. ಒನ್ ಬೈ ಒನ್ ಹೋಗ್ತದೆ. ಕನ್ನಡ ಚಿತ್ರರಂಗದ ಒಂದು ದೈತ್ಯ ಶಕ್ತಿ ಅಂತ ಹೇಳಿದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿನಯ, ಡಾಕ್ಟರ್ ರಾಜ್ಕುಮಾರ್ ಅವರ ವ್ಯಕ್ತಿತ್ವ, ಡಾಕ್ಟರ್ ರಾಜ್ಕುಮಾರ್ ಅವರ ಹಾಡುಗಳು, ಡಾಕ್ಟರ್ ರಾಜ್ಕುಮಾರ್ ಅವರು ಇದ್ದಂತಹ ಪರಿ, ಇವೆಲ್ಲದೂ ಕೂಡ ಇವತ್ತಿನ ಯುವ ಸಮುದಾಯಕ್ಕೆ ಅಥವಾ ಯಾವತ್ತಿಗೂ ಕೂಡ ಅದೊಂದು ತೆರೆದ ಪುಸ್ತಕ ಮತ್ತು ಒಂದು ಸುಂದರವಾದಂಥ ಪಾಠ ಅಧ್ಯಾಯ ಅಂತಲೇ ಕರಿಬೋದು. ಕಾರಣ ಏನು ಅಂತ ಹೇಳಿದರೆ, ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಇದ್ದಂತಹ ಜೀವನ ಪ್ರೀತಿ ಶಕ್ತಿ ಅಂತಹದ್ದು. ಡಾಕ್ಟರ್ ರಾಜ್ಕುಮಾರ್ ಅಂತಹ ಮೇರು ವ್ಯಕ್ತಿತ್ವದ ಒಬ್ಬ ವ್ಯಕ್ತಿ ಕನ್ನಡ ಚಿತ್ರರಂಗದಲ್ಲಿ ಇದ್ದರು ಅಂತ ಹೇಳಿದ್ರೆ ಅದು ಒಂದು ಇತಿಹಾಸ, ಅದೊಂದು ದೊಡ್ಡ ಹೆಮ್ಮೆ. ಯಾಕಂತ ಹೇಳಿದ್ರೆ ಅಂಥವ್ರು ಕನ್ನಡ ಚಿತ್ರರಂಗದಲ್ಲಿ ಮತ್ತೆ ಸಿಗೋಕ್ಕೆ ಚಾನ್ಸೇ ಇಲ್ಲ. ಅಣ್ಣವರಿಗೆ ಅಣ್ಣವರೇ ಸರಿಸಾಟಿ ಅಂತ ಹೇಳಿಬಿಟ್ಟು ಸಾಕಷ್ಟು ಜನ ಹೇಳೋದು ಇದೇ ಕಾರಣಕ್ಕೆ. ಅಣ್ಣವರು ಯಾವತ್ತಿಗೂ ಕೂಡ ಅಣ್ಣವರೇ ಅಂತ ಹೇಳಿಬಿಟ್ಟು ಅವರೊಂದಿಗೆ ಕೆಲಸ ಮಾಡಿದಂತಹ ಸಾಕಷ್ಟು ಜನ ಇವತ್ತಿಗೂ ಕೂಡ ಹೇಳ್ತಾರೆ. ಅವರನ್ನು ಹತ್ತಿರದಿಂದ ಬಲ್ಲವರು ಯಾವತ್ತಿಗೂ ಕೂಡ ಅಣ್ಣವರನ್ನು ಬಿಟ್ಟುಕೊಡಲ್ಲ. ಅದೆಷ್ಟೇ ಯಶಸ್ಸು ಸಿಕ್ಕರೂ ಕೂಡ ಡಾಕ್ಟರ್ ರಾಜ್ಕುಮಾರ್ ಅವರಂತೆ ಸರಳವಾಗಿ ಬದುಕೋಕೆ ಸಾಧ್ಯನೇ ಇಲ್ಲ. ಅಂಥದ್ದೊಂದು ವಿಶೇಷವಾದಂಥ ವ್ಯಕ್ತಿತ್ವ ಅವರಿಗೆ ಬರೋದಕ್ಕೆ ಕಾರಣ ಅದು ಯಾವ ದೈವಿ ಶಕ್ತಿಯೋ ಗೊತ್ತಿಲ್ಲ. ಅವರ ಕಲೆ, ಅವರ ಆ ಸಿಂಪಲ್ಸಿಟಿ, ಜೊತೆಗೆ ಅವರು ಇದ್ದಂಥ ರೀತಿ, ಮಾತನಾಡಿಸ್ತಿದ್ದಂಥ ರೀತಿ, ಇವೆಲ್ಲದಕ್ಕೂ ಕೂಡ ಒಂದು ಕಾರಣ ಇತ್ತು. ಆಮೇಲೆ ಅವರು ಅಷ್ಟು ಸಿನಿಮಾ ಮಾಡಿದ್ರಲ್ಲ, ಎಲ್ಲೂ ಕೂಡ ಒಂದಷ್ಟು ನೀತಿ ನಿಯಮಗಳನ್ನು ಮೀರಿ ಸಿನಿಮಾವನ್ನು ಮಾಡಲಿಲ್ಲ. ಎಲ್ಲೂ ಕೂಡ ಕೆಟ್ಟದ್ದನ್ನು ಜನರಿಗೆ ಅಥವಾ ಅಭಿಮಾನಿಗಳಿಗೆ ಪ್ರೋತ್ಸಾಹಿಸಲಿಲ್ಲ. ಆ ರೀತಿ ಬದುಕಿ ತೋರಿಸಿದವರು ಅಣ್ಣವರು. ಅಂತಹ ಸರಳ ಮತ್ತು ವಿಶೇಷವಾದಂಥ ವ್ಯಕ್ತಿತ್ವವನ್ನು ಮೈಗೂಡಿಸ್ಕೊಳ್ಳೋದು ಅಷ್ಟು ಸುಲಭವೂ ಕೂಡ ಅಲ್ಲ, ಅದು ಸಾಧ್ಯನೂ ಕೂಡ ಇಲ್ಲ. ಇವತ್ತಿಷ್ಟು ಜನ ಆ್ಯಕ್ಟರ್ಸ್ ಇದ್ದಾರಲ್ಲ, ಯಾರಾದರೂ ಒಬ್ಬರಲ್ಲಿ ನೀವು ಅಂಥ ವ್ಯಕ್ತಿತ್ವವನ್ನು ಗುರುತಿಸಿ ಹೇಳಿ ನೋಡೋಣ. ಇಂಪಾಸಿಬಲ್. ಅವತ್ತಿನ ಕಾಲ ಆಗಿತ್ತೋ ಅಥವಾ ಅವರು ಬದುಕಿ ಬಂದಂಥ ರೀತಿ ಆಗಿತ್ತೋ, ಅವರ ಒಳಗಿದ್ದಂಥ ದೈವಿ ಶಕ್ತಿ ಆ ರೀತಿ ಇತ್ತು ಗೊತ್ತಿಲ್ಲ. ಅವರಿಗೆ ರಾಘವೇಂದ್ರ ಸ್ವಾಮಿಯವರು ಒಲಿದಿದ್ರು ಅಂತ ಹೇಳಿದ್ರು ಕೂಡ ಸುಳ್ಳಾಗಲ್ಲ. ಅಷ್ಟರ ಮಟ್ಟಿಗೆ ಒಂದು ಸುಂದರವಾದಂತಹ ಜೀವನವನ್ನು ಸಾಗಿಸಿದವರು ಡಾಕ್ಟರ್ ರಾಜ್ಕುಮಾರ್ ಅವರು. ಕನ್ನಡ ಚಿತ್ರರಂಗಕ್ಕೆ ಒಂದು ಭದ್ರ ಬುನಾದಿಯನ್ನು ಹಾಕಿಕೊಟ್ಟಿದ್ದು ಕೂಡ ಇದೇ ಡಾಕ್ಟರ್ ರಾಜ್ಕುಮಾರ್ ಅಂತ ಹೇಳಿದ್ರು ಕೂಡ ಸುಳ್ಳಾಗಲ್ಲ. ಇವತ್ತು ಕನ್ನಡ ಚಿತ್ರರಂಗನ ಎಷ್ಟೋ ಜನ ಎಲ್ಲೆಲ್ಲಿಗೋ ಕರ್ಕೊಂಡೋಗಿದ್ದಾರೆ, ಎಷ್ಟೋ ಎತ್ತರಕ್ಕೆ ಕರ್ಕೊಂಡೋಗಿದ್ದಾರೆ. ಬಟ್ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಕಿಕೊಟ್ಟಿರುವಂಥ ಫೌಂಡೇಶನ್ ಇದೆಯಲ್ಲ, ಅದು ಎಷ್ಟು ಗಟ್ಟಿಯಾಗಿದೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಎಷ್ಟು ಜನ ಚಿತ್ರರಂಗದಲ್ಲಿಂದ ಬದುಕ್ತಾ ಇಲ್ಲ ಹೇಳಿ, ಎಷ್ಟು ಜನ ಒಂದು ಹೊತ್ತಿನ ಗಂಜಿಯನ್ನು ಚಿತ್ರರಂಗದಿಂದ ತಿಂತಾ ಇಲ್ಲ ಹೇಳಿ. ಅದಕ್ಕೆಲ್ಲದಕ್ಕೂ ಕೂಡ ಕಾರಣಕರ್ತರು ಯಾರು? ಡಾಕ್ಟರ್ ರಾಜ್ಕುಮಾರ್ ರೀತಿಯಾದಂತಹ ಅದೆಷ್ಟೋ ಕಲಾವಿದರು. ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ಕೆದಕಿದಷ್ಟು ವಿಚಾರಗಳು ಸಿಗ್ತವೆ. ಒಂದೊಂದು ಕೂಡ ರೋಚಕ, ಒಂದೊಂದು ಕೂಡ ಅದ್ಭುತ. ಒಬ್ಬೊಬ್ಬರ ಬಳಿಯೂ ಕೂಡ ಒಂದೊಂದು ಕಥೆ ಇದೆ. ಅವರ ನಟನೊಂದಿಗೆ ಕಳೆದಂಥ ಅನುಭವಗಳಿದ್ದಾವೆ. ಹೀಗಿದ್ಮೇಲೆ ಅವರನ್ನು ತೀರ ಹತ್ತಿರದಿಂದ ನೋಡಿರುವಂಥ ಅವರ ಮಕ್ಕಳಿಗೆ ಇನ್ನೆಷ್ಟು ಸಂಗತಿ ಗೊತ್ತಿರಬೇಡ ನೀವೇ ಹೇಳಿ. ಡಾಕ್ಟರ್ ರಾಜ್ಕುಮಾರ್ ಅವರ ಎರಡನೇ ಪುತ್ರ ರಾಘವೇಂದ್ರ ರಾಜ್ಕುಮಾರ್ ಅವರು ತಮ್ಮ ತಂದೆಯ ಬಗ್ಗೆ ಕೆಲವು ಸಂಗತಿಗಳನ್ನು ಸಂದರ್ಶನವೊಂದರಲ್ಲಿ ರಿವೀಲ್ ಮಾಡಿದ್ದಾರೆ. ಬಹುಶಃ ನಿಮಗೆ ಈ ತಮಿಳನ್ನು ನೋಡಿದಾಗ ಶಾಕ್ ಆಗಿರಬಹುದು. ಏನು ಹೇಳಕ್ಕೆ ಹೊರಟಿದ್ದಾರೆ ಇವರು ಅಂತೇಳಿ. ಸತ್ಯ, ಅದೇ ವಿಚಾರವನ್ನು ನಾನು ಇವತ್ತು ಹೇಳೋಕ್ಕೆ ಹೊರಟಿರೋದು. ಶಾಂತ ಸ್ವಭಾವದ ಸರಳ ವ್ಯಕ್ತಿತ್ವದ ಡಾಕ್ಟರ್ ರಾಜ್ಕುಮಾರ್ ಅವರು ಒಮ್ಮೆ ತಮ್ಮ ಜೀವನವನ್ನೇ ಅಂತ್ಯ ಮಾಡಿಕೊಳ್ಬೇಕು, ಜೀವವನ್ನು ತೆಗೆದುಕೊಳ್ಬೇಕು ಅಂದರೆ ಬೇಡ, ಈ ಜೀವನ ಸಾಕು ಅನ್ನುವಂತಹ ಒಂದು ನಿರ್ಧಾರಕ್ಕೆ ಬಂದಿದ್ರು ಅನ್ನುವಂಥದ್ದು ಶಾಕಿಂಗ್ ಸಂಗತಿ ಈಗ ಹೊರಗಡೆ ಬಿದ್ದಿದೆ. ಬಹುಶಃ ಇದು ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಇಷ್ಟು ಮೆಚ್ಯೂರ್ಡು, ಆಮೇಲೆ ಜೀವನವನ್ನು ತುಂಬ ಪ್ರೀತಿಸೋರು, ಜೀವನವನ್ನು ಆರಾಧಿಸೋರು ಮತ್ತು ಎಲ್ಲ ರೀತಿಯಾದಂತಹ ಬದುಕನ್ನು ನೋಡಿರೋರು, ಕಷ್ಟ ಸುಖ ಎಲ್ಲವನ್ನು ಕೂಡ ನೋಡಿರೋರು. ಇಂತಹ ವ್ಯಕ್ತಿ ಇಂಥದ್ದೊಂದು ನಿರ್ಧಾರವನ್ನು ತೆಗೆದುಕೊಂಡಿದ್ರಾ ಅಥವಾ ತೆಗೆದುಕೊಳ್ಳುವಂಥ ಆಲೋಚನೆಗೆ ಬಂದಿದ್ರಾ? ಯಾಕೆ ಏನು ಅಂತ ಪ್ರಶ್ನೆ ಬಹುಶಃ ನಿಮ್ಮಲ್ಲಿ ಈ ಸ್ಟೋರಿಯನ್ನು ಓಪನ್ ಮಾಡಿದಂಥ ಕ್ಷಣದಿಂದನೂ ಕೂಡ ಕಾಡ್ತಾ ಇರ್ಬೋದು. ಅನುಮಾನನೇ ಇಲ್ಲ. ನನಗೂ ಕೂಡ ಈ ಸ್ಟೋರಿಯನ್ನು ನೋಡಿದಾಗ ಅಷ್ಟೇ ಕುತೂಹಲ ಆಗಿತ್ತು. ಇದನ್ನು ನಿಮ್ಮೆಲ್ಲರಿಗೂ ಕೂಡ ಕೊಡಲೇಬೇಕು ಅನ್ನೋದ ಕಾರಣದಿಂದನೇ ಈ ಸ್ಟೋರಿ ಮಾಡುವುದು. ಇಲ್ಲಿ ಅದೆಷ್ಟೋ ಜನ ಜೀವನ ತೆಗೆದುಕೊಳ್ಳುತ್ತಿದ್ದಾರೆ ಬೇರೆ ಬೇರೆ ಕಾರಣಕ್ಕೆ, ಸಿಲ್ಲಿ ರೀಸನ್ಗೆ. ಅಂದರೆ ಅದು ಅಂತಹ ಗಂಭೀರವಾದಂಥ ಕಾರಣನೇ ಅಲ್ಲ, ಒಂದು ಚಿಕ್ಕ ಕೂದಲಲ್ಲಿ ಬಗೆಹರಿಯುವಂಥ ಇಶ್ಯೂಸ್ಗಳು. ಆದರೆ ಇವರೆಲ್ಲರೂ ಕೂಡ ಅದನ್ನು ಕೊಡ್ಡಿ ತೆಗೆದುಕೊಳ್ಳುತ್ತಿದ್ದಾರೆ, ಅಂದರೆ ಅದನ್ನು ಬಗೆಹರಿಸೋದಕ್ಕೆ. ಕೊನೆಗೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಜೀವನವನ್ನೇ ಅಂತ್ಯ ಮಾಡ್ಕೊಳ್ತಿದ್ದಾರೆ. ಅಂತಹ ನಿರ್ಧಾರಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವರು ಕೂಡ ಬಂದಿದ್ದರು ಅಂತ ಹೇಳಿದ್ರೆ ಬಹುಶಃ ನಿಮಗೂ ಕೂಡ ಆಶ್ಚರ್ಯ ಆಗ್ಬೋದು. ಅದ್ಯಾಕೆ ಅಂತ ನಿರ್ಧಾರಕ್ಕೆ ಬಂದಿದ್ದರು? ಅವರ ಮನಸ್ಸಿನ ಮೇಲೆ ಅಷ್ಟೊಂದು ಕೆಟ್ಟ ಪ್ರಭಾವ ಬೀರುವಂಥ ಘಟನೆ ಏನು ನಡೀತು? ಅದು ತಪ್ಪು ಅಂತೇಳಿ ತಿದ್ದಿ ಹೇಳಿದ್ದು ಯಾರು? ಆ ಬಳಿಕ ಅವರ ಬದುಕು ಬದಲಾಗಿದ್ದು ಹೇಗೆ? ಇವೆಲ್ಲದೂ ಕೂಡ ಪ್ರಶ್ನೆಗೆ. ಈ ಎಲ್ಲ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದು ಯಾರು? ರಾಘವೇಂದ್ರ ರಾಜ್ಕುಮಾರ್ ಅವರು. ಹೌದು, ಅವರು ಸಂದರ್ಶನದಲ್ಲಿ ಇವೆಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು ಕೊಟ್ಟಿದ್ದಾರೆ.
ಕರ್ನಾಟಕದ ಗಡಿಯಲ್ಲಿರುವಂಥ ಗಾಜನೂರು ಅನ್ನುವಂಥ ಪುಟ್ಟ ಗ್ರಾಮದಲ್ಲಿ ಹುಟ್ಟಿದಂಥ ಡಾಕ್ಟರ್ ರಾಜ್ಕುಮಾರ್ ಅವರು ಭಾರತೀಯ ಚಿತ್ರರಂಗದ ಮೇರು ನಟನಾಗಿ ಮೆರೆತಿದ್ದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥದ್ದೇ. ಡಾಕ್ಟರ್ ರಾಜ್ಕುಮಾರ್ ಕನ್ನಡ ಚಿತ್ರರಂಗಕ್ಕೆ ವರ ನಟನಾಗಿ, ನಟ ಸಾರ್ವಭೌಮನಾಗಿ, ಗಾನ ಗಂಧರ್ವನಾಗಿ ಅಭಿಮಾನಿಗಳನ್ನು ರಂಜಿಸಿದ್ದು ಇತಿಹಾಸ. ತಮ್ಮ ಹುಟ್ಟು, ವೃತ್ತಿ, ಯಶಸ್ಸನ್ನು 3 ಅಧ್ಯಾಯಗಳಲ್ಲಿ ರಾಘಣ್ಣ ಬಳಿ ತೆರೆದಿಟ್ಟಿದ್ರು ಇದೇ ಡಾಕ್ಟರ್ ರಾಜ್ಕುಮಾರ್. 1929 ಒಂದು ಮಗು ಜನಿಸ್ತದೆ. ಈ ಕರ್ನಾಟಕದಲ್ಲಿ ಸಾವಿರಾರು ಮಗು ಅವತ್ತು ಹುಟ್ಟಬಹುದು, ಆದರೆ ಆ ಒಂದು ಮಗು ವಿಶೇಷವಾಗಿ ಕಾಣಿಸುತ್ತೆ. ಅದು ನಿಮ್ಮಪ್ಪ. ಎಲ್ಲರ ಹಾಗೆ ಅದು ಕೂಡ ಅಳ್ತಾನೆ ಇರುತ್ತೆ. ಅವತ್ತೇ ದೇವರು ಆ ಮಗುವನ್ನು ತೆಗೆದು ನೀನು ರಾಜ್ಕುಮಾರ ಆಗಬೇಕು ಅಂತ ಹೇಳ್ಬಿಟ್ಟು ಅವತ್ತೇ ಎತ್ತಿ ಕೊಂಡಾಡ್ತಾರಂತೆ. ಅಂದಿನಿಂದ ಅವನು ಎಲ್ಲ ಕಡೆ ಕೊಡುತ್ತಾ ಹೋಗ್ತಾನೆ. ಇದು ಮೊದಲನೇ ಅಧ್ಯಾಯ. ಹೀಗಂತೇಳಿ ಅಣ್ಣವರು ಹೇಳಿದ್ದನ್ನು ಪುತ್ರ ರಾಘವೇಂದ್ರ ರಾಜ್ಕುಮಾರ್ ಸಂದರ್ಶನದಲ್ಲಿ ರಿವೀಲ್ ಮಾಡ್ತಾರೆ. ಹೀಗಂತೇಳಿ ಸ್ವತಃ ಅವರೇ ಹೇಳಿದ್ರಂತೆ. ಯಾರ ಹತ್ರ? ರಾಘವೇಂದ್ರ ರಾಜ್ಕುಮಾರ್ ಹತ್ರ. ರಾಜ್ಕುಮಾರ್ ಅಂತಹ ಮೇರು ನಟನ ಬದುಕು ಒಮ್ಮೆ ಅಲ್ಲೋಲ ಕಲ್ಲೋಲ ಆಗಿತ್ತು. ಆ ವೇಳೆ ಬದುಕನ್ನು ಇಲ್ಲಿಗೆ ಮುಗಿಸ್ಬೇಕು ಅಂತ ಹೇಳ್ಬಿಟ್ಟು ನಿರ್ಧರಿಸಿದ್ರಂತೆ. ಅದು 2ನೇ ಅಧ್ಯಾಯ. ಅದು 1953. ಆ ಮಗು ತಂದೆಯನ್ನು ಕಳೆದು ಅದೇ ಮಗು ಅದು 1953. ಅದೇ ಆ ಮಗು ತಂದೆಯನ್ನು ಕಳ್ಕೊಳ್ಳುತ್ತೆ. ಅಲ್ಲಿಯೇ ನಾಟಕಗಳ ಪರಿಚಯವೂ ಕೂಡ ಆಗಿರುತ್ತೆ. ತಂದೆಯನ್ನು ಕಳೆದುಕೊಂಡ ಬಳಿಕ ಜೀವನವೇ ಮುಗಿದು ಹೋಯಿತು, ನಾವೆಲ್ಲರೂ ಕೂಡ ಜೀವವನ್ನು ತೆಕ್ಕೊಳ್ಬಿಡಬೇಕು ಅಂತ ಹೇಳ್ಬಿಟ್ಟು ನಿರ್ಧಾರವನ್ನು ಮಾಡ್ತಾರಂತೆ. ಆಗ ನಮ್ಮ ತಂದೆಯವರ ತಾಯಿ, ಬೇಡ ಕಂದ, ನಿಮ್ಮ ತಂದೆಯ ಆತ್ಮಕ್ಕೆ ಶಾಂತಿ ಸಿಗೋದಿಲ್ಲ, ಹೀಗಂತೇಳಿ ಕನ್ವಿನ್ಸನ್ನು ಮಾಡಿ ಬದುಕಿಸುವಂಥ ನಿರ್ಧಾರಕ್ಕೆ ಬರ್ತಾರೆ. ಬದುಕ್ತಾರೆ. ನೋಡೋಣ, ಬದುಕೋಣ, ಏನಾಗುತ್ತೆ ಎದುರಿಸೋಣ ಅಂತೇಳ್ಬಿಟ್ಟು ನಮ್ಮ ತಾಯಿಯನ್ನು ಮದುವೆ ಆಗ್ತಾರೆ. ಇಲ್ಲಿಂದ ಸರಸ್ವತಿ ಮತ್ತು ಲಕ್ಷ್ಮಿ ಎರಡೂ ಕೂಡ ಬಂತು ಅಂತೇಳ್ಬಿಟ್ಟು ರಾಘಣ್ಣ ಸಂದರ್ಶನದಲ್ಲಿ ಹೇಳಿಕೊಂಡಿದ್ದಾರೆ. ಅಂದರೆ ಡಾಕ್ಟರ್ ರಾಜ್ಕುಮಾರ್ ಇಂಥದ್ದೊಂದು ನಿರ್ಧಾರವನ್ನು ತೆಗೆದುಕೊಂಡಾಗ ಆವಾಗ ಪಾರ್ವತಮ್ಮ ಹೇಳುವಂಥದ್ದು, ಬೇಡ, ಇಂತಹ ನಿರ್ಧಾರವನ್ನು ತೆಗೆದುಕೊಳ್ಳೋದು ಬೇಡ, ಈ ರೀತಿ ಮಾಡಿದಾಗ ನಿಮ್ಮ ತಂದೆಯ ಆತ್ಮಕ್ಕೆ ಶಾಂತಿ ಸಿಗೋದಿಲ್ಲ ಅಂತೇಳ್ಬಿಟ್ಟು ಕನ್ವಿನ್ಸನ್ನು ಮಾಡ್ತಾರೆ. ಆ ಬಳಿಕ ಡಾಕ್ಟರ್ ರಾಜ್ಕುಮಾರ್ ಅವರು ಮನಸ್ಸನ್ನು ಬದಲಾಯಿಸ್ತಾರೆ. ಅದಾಗಲೇ ಬಹುಶಃ ಮದುವೆ ಆಗಿತ್ತು ಅಂತೇಳಿ ಅನಿಸುತ್ತೆ. ಇನ್ನು 3ನೇ ಅಧ್ಯಾಯ. ಇದು ಸರಳತೆಯ ಪಾಠ. ಮೊದಲ ಸಿನಿಮಾದ ಆಡಿಷನ್ ಕೊಡೋದಕ್ಕೆ ಅಂತ ಹೇಳ್ಬಿಟ್ಟು ಊರು ಬಿಟ್ಟು ಬಂದಾಗ ಬಿಳಿ ಬಟ್ಟೆಯನ್ನು ಧರಿಸಿದ್ರಂತೆ. ಅಲ್ಲಿಂದ ಅಣ್ಣವರು ಅದೆಷ್ಟೇ ಎತ್ತರಕ್ಕೆ ಹೋದರೂ ಕೂಡ ಬಿಳಿ ಬಟ್ಟೆಯನ್ನು ಧರಿಸೋದನ್ನು ನಿಲ್ಲಿಸಲಿಲ್ಲ. ಅದೇ ರೀತಿ ಬಿಳಿ ಬಟ್ಟೆಯ ರೀತಿಯೇ ಇವರ ವ್ಯಕ್ತಿತ್ವವು ಕೂಡ ಬದಲಾಗಲಿಲ್ಲ. ಅದೇ ಬಿಳಿ ಬಟ್ಟೆ, ಅದೇ ಬಿಳಿ ಪಂಚೆಯನ್ನು ಧರಿಸಿಕೊಂಡೇ ಬಂದಂತಹ ಇವರು ಹಲವು ಪ್ರಶಸ್ತಿಗಳನ್ನು, ಗೌರವಗಳನ್ನು ಸ್ವೀಕರಿಸಿದರು. ಅದ್ಯಾವುದನ್ನು ಕೂಡ ತಲೆ ಮೇಲೆ ಹೊತ್ತಿಕೊಳ್ಳದೆ ಕೆಲಸವನ್ನು ಮಾಡ್ತಾನೇ ಇದ್ದರು. ಇಷ್ಟು ಸಿಂಪಲ್ ಆಗಿರೋದಕ್ಕೆ ಯಾರಿಗಾದರೂ ಸಾಧ್ಯನಾ? ನೀವೇ ಹೇಳಿ. ಡಾಕ್ಟರ್ ರಾಜ್ಕುಮಾರ್ಗೆ ಇದ್ದಂಥ ಶಕ್ತಿ ಏನೋ, ಸಾಮರ್ಥ್ಯ ಏನೋ, ಗೌರವ ಏನೋ, ಜೊತೆಗೆ ಅವರನ್ನು ಜನ ಪ್ರೀತಿಸ್ತಿದ್ದಂಥ ಪರಿ ಏನೋ. ಆದರೆ ಡಾಕ್ಟರ್ ರಾಜ್ಕುಮಾರ್ ಅವರು ಇದ್ದಂಥ ರೀತಿ ಹೇಗಿತ್ತು? ಅದೆಲ್ಲದಕ್ಕಿಂತನೂ ಕೂಡ ನೋಡಿ, ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೂ ಕೂಡ ಜೀವನದ ಬಗ್ಗೆ ಒಂದು ಕ್ಷಣ ಅವ್ರಿಗೆ ಇಲ್ಲ, ಸಾಕು ಅಂತೇಳಿ ಅನಿಸುತ್ತೆ ಅಂತ ಹೇಳಿದ್ರೆ, ಅಂತಹ ಒಬ್ಬ ಗಾರುಡಿಗನಿಗೆ, ಅಂತಹ ಶಕ್ತಿಶಾಲಿ ನಟನಿಗೇನೆ ಹಾಗೆ ಅನಿಸುತ್ತೆ ಅಂತ ಹೇಳಿದ್ರೆ, ಮನುಷ್ಯನಿಗೆ ಈ ಜೀವನ ಅನ್ನೋದು ಎಂತಹ ಸೂಕ್ಷ್ಮತೆ ಅಲ್ವಾ? ನಮ್ಮೆಲ್ಲರಿಗೂ ಕೂಡ ಕಷ್ಟ ಬರುತ್ತೆ ರೀ. ಮನುಷ್ಯನಿಗೆ ಕಷ್ಟ ಬರದೆ ಮರಕ್ಕೆ ಬರುತ್ತಾ ಅಂತೇಳಿ ಒಂದು ಗಾದೆ ಇದೆ. ಹಾಗೆ ಮನುಷ್ಯನಿಗೆ ಕಷ್ಟ ಬರಲೇಬೇಕು, ಬಂದಾಗಲೇ ತಾನೇ ಆತ ಬದಲಾಗೋದು. ಇಲ್ಲೂ ಕೂಡ ಹಾಗೆ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೂ ಕೂಡ ಇಂಥದ್ದೊಂದು ಕಷ್ಟಗಳು ಬಂದಿತ್ತು. ಕೇವಲ ಕಷ್ಟ ಅಂತಲ್ಲ, ಆ ಕಷ್ಟದಲ್ಲಿ ನಾನು ಹೇಳ್ದಲ್ಲ, ಜೀವನ ಬೇಡ ಅಂತೇಳ್ಬಿಟ್ಟು ನಿರ್ಧರಿಸಿಬಿಟ್ಟಿದ್ರಂತೆ. ಬಟ್ ಅವತ್ತು ಪಾರ್ವತಮ್ಮ ರಾಜ್ಕುಮಾರ್ ಅವರು ಹೇಳಿದಂಥ ಒಂದು ಮಾತು ಇವರ ಬದುಕನ್ನು ಬದಲಾಯಿಸಿತು. ಇವತ್ತಿಗೆ ಡಾಕ್ಟರ್ ರಾಜ್ಕುಮಾರ್ ಅವರು ನಿಮ್ಮ ನಡುವೆ ಈ ಮೇರು ಪರ್ವತವಾಗಿ ಬೆಳೆಯೋದಕ್ಕೆ ಇದೊಂದು ಘಟನೆ ಸಾಕ್ಷಿಯಾಯಿತು ಅಂತ ಹೇಳ್ಬೋದು. ಇಲ್ಲವಾಗಿದ್ದರೆ 1953ರಲ್ಲಿ ನಾವೆಲ್ಲರೂ ಕೂಡ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಮರೆತು ಬಿಡಬೇಕಾಗಿತ್ತೇನೋ. ಬಹುಶಃ ಎಂತಹ ವಿಚಿತ್ರ ನೋಡಿ, ಜೀವನದಲ್ಲಿ ಒಂದೊಂದು ವಿಚಿತ್ರ ಘಟನೆಗಳು ನಡೆಯುವಂಥದ್ದು ನೀವು ಯಾರೂ ಕೂಡ ಕಲ್ಪನೆಯನ್ನು ಮಾಡಲ್ಲ. ಏನೇನೋ ಆಗಿರುತ್ತೆ, ಏನೇನೋ ನಡೆದಿರುತ್ತೆ. ಬಟ್ ಅದೆಲ್ಲದರ ನಡುವೆನೂ ಕೂಡ ಕೆಲವೊಂದು ಘಟನೆಗಳಿದಾವಲ್ಲ, ಆ ಘಟನೆಗಳನ್ನು ನೀವು ಯಾರೂ ಕೂಡ ಕಲ್ಪನೆ ಮಾಡ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ ರೀ. ಅಂತಹ ವಿಚಿತ್ರ ಘಟನೆಗಳು ನಡೀತಾ ಇರ್ತವೆ. ಅದೇ ಕಾರಣ ಕೇಳೋದು, ಒಂದೊಂದು ಸನ್ನಿವೇಶಗಳು ಕೂಡ ಆ ಸನ್ನಿವೇಶಕ್ಕೆ ಏನು ಎಂತ ನಮಗೇನು ಗೊತ್ತೇ ಆಗೋದಿಲ್ಲ. ಅಂತಹ ವಿಚಿತ್ರ ಘಟನೆಗಳು ನಡೆದು ಬಿಡ್ತವೆ. ಅಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಜೀವನದಲ್ಲೂ ಕೂಡ ಹಾಗೆ ನೋಡಿ. ಡಾಕ್ಟರ್ ರಾಜ್ಕುಮಾರ್ ಅವರು ಆರಂಭದಲ್ಲಿ ಹುಟ್ಟಿದ್ದೊಂದು ಕಡೆ, ಬೆಳೆದಿದ್ದೊಂದು ಕಡೆ, ಬಂದಿದ್ದೊಂದು ಕಡೆ, ನೆಲೆಯಾಗಿದ್ದು ಮತ್ತೊಂದು ಕಡೆ. ಹೀಗಿದ್ದರೂ ಕೂಡ ಎಲ್ಲೂ ಕೂಡ ಅವರು ಬಂದಂಥ ಹಾದಿಯನ್ನು ಮರಿಲಿಲ್ಲ, ಬೆಳೆದಂಥ ರೀತಿಯನ್ನು ಮರಿಲಿಲ್ಲ. ಹಾಗಾಗಿ ಈ ಹಂತಕ್ಕೆ ಡಾಕ್ಟರ್ ರಾಜ್ಕುಮಾರ್ ಬಂದರು ಅಂತ ಹೇಳಿದ್ರೆ ಸುಳ್ಳಾಗಲ್ಲ. ಅದೇ ರೀತಿ ಇವತ್ತಿಗೆ ಯಾರೆಲ್ಲ
ಇಲ್ಲ ನನ್ನ ಜೀವನದಲ್ಲಿ ಬಂದಿರುವಂಥ ಕಷ್ಟಗಳೇ ದೊಡ್ಡದು, ನನ್ನ ಜೀವನ ಸಾಕು, ನನ್ನ ಜೀವನವನ್ನು ಅಂತ್ಯ ಮಾಡ್ಕೊಳ್ತೀನಿ, ಹೀಗೆಲ್ಲ ಆಲೋಚನೆ ಮಾಡೋರಿಗೆ ದಯವಿಟ್ಟು ಈ ಸ್ಟೋರಿಯನ್ನು ಒಂದು ಸಲ ಫಾರ್ವರ್ಡ್ ಮಾಡಿ. ಅವ್ರಿಗೂ ಕೂಡ ಬದುಕು ಏನು ಅಂತೇಳಿ ಗೊತ್ತಾಗಲಿ. ಅವತ್ತು ಡಾಕ್ಟರ್ ರಾಜ್ಕುಮಾರ್ ಒಂದು ತಪ್ಪು ನಿರ್ಧಾರವನ್ನು ತೆಗೆದುಕೊಂಡಿದ್ದಿದ್ರೆ ಏನಾಗ್ತಿತ್ತು? ಆ ರೀತಿ ಇವರು ಕೂಡ ಮಾಡೋದು ಬೇಡ. ಡಾಕ್ಟರ್ ರಾಜ್ಕುಮಾರ್ ರೀತಿ ಇವರಿಗೂ ಕೂಡ ನಾಳೆ ಒಂದು ಉಜ್ವಲವಾದಂಥ ಭವಿಷ್ಯ ಇತ್ತೇನೋ, ಇದೆಯೇನೋ, ಹೋಪ್ ಫಾರ್ ದಿ ಬೆಸ್ಟ್ ಅನ್ನೋ ರೀತಿಯಲ್ಲಿ ಅದಕ್ಕೆ ಕಾಯಲಿಕ್ಕೆ ಹೇಳಿ, ಅದಕ್ಕೆ ಪರಿಶ್ರಮವನ್ನು ಪಡೋದಕ್ಕೆ ಹೇಳಿ. ಆಗ ಅವರ ಬದುಕು ಕೂಡ ಬದಲಾಗುತ್ತೆ ಅನ್ನೋದರಲ್ಲಿ ಅನುಮಾನನೇ ಇಲ್ಲ. ನಿಮ್ಗೇನಿಸುತ್ತೆ ಸ್ನೇಹಿತರೆ, ಡಾಕ್ಟರ್ ರಾಜ್ಕುಮಾರ್ ಅವರು ಇಂಥದ್ದೊಂದು ನಿರ್ಧಾರವನ್ನು ತೆಗೆದುಕೊಂಡಿದ್ರು, ಆಲೋಚನೆಯನ್ನು ತೆಗೆದುಕೊಂಡಿದ್ರು ಅಂತ ಹೇಳ್ಬಿಟ್ಟು ಕೇಳಿ ನಿಮಗೇನು ಅನ್ನಿಸ್ತಿದೆ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಚಾನಲ್